ನಮಸ್ತೆ ಸ್ನೇಹಿತರ. ವೃಷಭ ರಾಶಿಯವರಿಗೆ ನವೆಂಬರ್ 2025 ಮಾಸ ಭವಿಷ್ಯ ಹೇಗಿದೆ? ವೃಷಭ ರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ? ವ್ಯಾಪಾರ, ಉದ್ಯೋಗ, ಆರೋಗ್ಯ, ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ? ಯಾವುದು ಶುಭ, ಯಾವುದು ಅಶುಭ? ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೃಷಭ ರಾಶಿ ನವೆಂಬರ್ 2025 ಮಾಸ ಭವಿಷ್ಯ ಹೀಗಿದೆ ನೋಡಿ. ಈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಮಿಶ್ರ ಫಲ ತರುವಂತಹ ಸಾಧ್ಯತೆ ಇದೆ. ಕೆಲವೊಂದು ದಿನಗಳಲ್ಲಿ ಅವಕಾಶಗಳು ಸಾಧ್ಯತೆಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆದರೆ ಇನ್ನೊಂದು ಕೆಲವೊಂದು ದಿನಗಳಲ್ಲಿ ಜಾಗರೂಕತೆಯಿಂದ ಇರಬೇಕಾಗಿರುತ್ತದೆ. ನಿಮ್ಮ ಕೆಲಸ, ಹಣಕಾಸು, ಸಂಬಂಧ ಹಾಗೂ ವ್ಯಕ್ತಿತ್ವದ ಮೇಲೆ ಕೆಲವೊಂದು ಸಂಕಷ್ಟ ಸವಾಲುಗಳು ಎದುರಾಗಬಹುದು. ಆದರೆ ಸಮರ್ಪಕ ಯೋಚನೆ ಮತ್ತು ಶ್ರಮದಿಂದ ಉತ್ತಮ ಫಲಗಳು ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಉದ್ಯೋಗ ಹಾಗೂ ವೃತ್ತಿ ವಿಚಾರಕ್ಕೆ ಬಂದರೆ ಹೊಸ ಯೋಜನೆಗಳು ಆರಂಭಿಸಲು ಅವಕಾಶ ದೊರೆಯಬಹುದು. ಕೆಲವೊಂದು ಸಮಯಗಳಲ್ಲಿ ಕಾರ್ಯಭಾರ ಹೆಚ್ಚಾಗಿ ತಲೆದಿಕ್ಕಾಗಬಹುದು. ಸಹೋದ್ಯೋಗಿಗಳ ಜೊತೆ ಸಂವಾದ ಮತ್ತು ಸಮನ್ವಯಕ್ಕೆ ಗಮನ ನೀಡಬೇಕು. ಕೆಲವೊಂದು ಗೊಂದಲಗಳು ಉಂಟಾಗದಂತೆ ಗಮನ ಹರಿಸುವುದು ತುಂಬ ಉತ್ತಮವಾಗಿರ್ತದೆ. ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳುವುದರಲ್ಲಿ ತಪ್ಪುಗಳು ಸಂಭವಿಸುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಸ್ನೇಹಿತರೆ, ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ತಾಳ್ಮೆಯಿಂದ ಪರಿಶೀಲನೆ ಮಾಡಿದ ಬಳಿಕ ಮುಂದುವರಿದು ತುಂಬ ಉತ್ತಮಕರವಾಗಿರ್ತದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಆದಾಯದಲ್ಲಿ ತಟಸ್ಥ ಸುಧಾರಣೆ ಕಂಡುಬರುವಂಥ ಸಾಧ್ಯತೆ ಇದೆ. ಆಭರಣ, ಬಂಡವಾಳ, ಹೂಡಿಕೆ ಅಥವಾ ಬೃಹತ್ ಖರೀದಿಗಳು ಈ ತಿಂಗಳಲ್ಲಿ ಭಾರಿ ಚಿಂತನೆ ಮಾಡುವುದಕ್ಕೆ ಕಾರಣವಾಗಬಹುದು. ಖರ್ಚುಗಳ ಮೇಲೆ ನಿಯಂತ್ರಣ ಇರಿಸಿ ಅನವಶ್ಯಕ ವೆಚ್ಚಗಳನ್ನು ಕಡಿಮೆ ಮಾಡುವುದಕ್ಕೆ ಶ್ರೇಯಸ್ಕರವಾಗಿರ್ತದೆ. ಸಾಲ, ಬಡ್ಡಿ ಅಥವಾ ಹಣಕಾಸು ಬಾಧ್ಯತೆಗಳಿಗೆ ಸ್ವಲ್ಪ ಮಟ್ಟಿಗೆ ಒತ್ತಡವಿರಬಹುದು. ಹಾಗೆ ಇನ್ನು ಸಂಬಂಧ ಹಾಗೂ ವೈಯಕ್ತಿಕ ಜೀವನಕ್ಕೆ ಬಂದರೆ ಸಂಬಂಧಗಳಲ್ಲಿ ಸಂವಹನ ಮುಖ್ಯವಾಗಲಿದೆ. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳುವುದು ಮುದುರಿದ ಗೊಂದಲಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಕುಟುಂಬ ಸದಸ್ಯರ ನಡುವೆ ಜ್ಞಾಪಕ ಮತ್ತು ಸಹಾನುಭಾವವನ್ನು ಹೆಚ್ಚಿಸುವುದು ತುಂಬ ಉತ್ತಮಕರವಾಗಿರುತ್ತದೆ. ಪ್ರೀತಿಯಲ್ಲಿ ಕೆಲವೊಂದು ಸವಾಲುಗಳು ಎದುರಾಗಬಹುದು. ಅವುಗಳನ್ನು ಸಮಾಧಾನವಾಗಿ ನಿರ್ವಹಿಸುವುದು ತುಂಬ ಉತ್ತಮವಾಗಿರ್ತದೆ ಸ್ನೇಹಿತರೆ. ಹಾಗೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಮಾನಸಿಕ ಒತ್ತಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇದಕ್ಕಾಗಿ ಸಾಧಾರಣ ವಿಶ್ರಾಂತಿ, ಯೋಗ, ಪ್ರಾಣಾಯಾಮ ಇವುಗಳನ್ನು ಪಾಲಿಸುವುದು ತುಂಬ ಶ್ರೇಯಸ್ಕರವಾಗಿರ್ತದೆ. ಹಾಗೆ ದೇಹದ ಚೇತನಗಳಿಗೆ ತೊಂದರೆ ಅಂದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಜ್ವರ ಅಥವಾ ಮೈಕೈ ನೋವು ಇಂತಹ ಸಮಸ್ಯೆಗಳು ಈ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರನ್ನು ಕಾಡಬಹುದು. ಇದಕ್ಕಾಗಿ ಸರಿಯಾದಂತಹ ಆಹಾರ, ನಿದ್ರೆ, ವ್ಯಾಯಾಮ ಇವುಗಳನ್ನು ಇವುಗಳು ತುಂಬ ಉತ್ತಮ ಫಲ ನೀಡುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ಈ ತಿಂಗಳಲ್ಲಿ ವೃಷಭ ರಾಶಿಯವರು ನವೆಂಬರ್ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಜಾಸ್ತಿ ಕೊಡಬೇಕಾಗಿರುತ್ತದೆ. ಹಾಗೆ ಇನ್ನು ಮುಖ್ಯ ಸಲಹೆಗಳು ಏನು ಅಂತ ಕೇಳಿದರೆ, ಈ ತಿಂಗಳಲ್ಲಿ ನಾವು ವೃಷಭ ರಾಶಿಯವರು ತಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಶಾಂತಿ, ಸಹಿಷ್ಣುತೆ ಹಾಗೂ ಸಮನ್ವಯವನ್ನು ನಿಮಗೆ ಅವಶ್ಯವಾಗಿರ್ತದೆ. ಇವುಗಳನ್ನೆಲ್ಲ ಪಾಲಿಸುವುದು ತುಂಬ ಉತ್ತಮಕರವಾಗಿರ್ತದೆ. ಧರ್ಮ, ಜ್ಯೋತಿಷ್ಯ, ಪೂಜೆ, ನಿತ್ಯ ಆರಾಧನೆ ಇವು ನಿಮಗೆ ಮನಃಶಾಂತಿ ನೀಡುವುದರಲ್ಲಿ ಸ್ವಲ್ಪ ಮಟ್ಟಿಗೆ ಸಹಕಾರಿಯಾಗಿರುತ್ತದೆ. ಹಾಗೆ ಯಾವುದೇ ರೀತಿಯಂತಹ ಹೊಸ ಯೋಜನೆಗಳು ಮತ್ತು ಮುಂಬರುವ ಅಡಚಣೆಗಳ ಬಗ್ಗೆ ಪೂರ್ವವಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಪೂರ್ವವಾಗಿ ಯೋಚಿಸಿ ಆಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಹಾಗೆ
ಈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ನವಂಬರ್ 2025ರಲ್ಲಿ ಶುಭ ಸಂಖ್ಯೆ ಯಾವುದು ಅಂತ ಕೇಳಿದರೆ 6 ಮತ್ತು 8. ಹಾಗೆಯೇ ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಹಸಿರು ಮತ್ತು ಗುಲಾಬಿ ಬಣ್ಣ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿ ಹಾಗೂ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ. ಧನ್ಯವಾದಗಳು.